ಹಣದ ಮುಂದೆ ಏನು ಇಲ್ಲ ಈ ಸಮಾಜದಲ್ಲಿ. ಇದು ನಿಜವಾಗ್ಲೂ ನಮ್ಗೆ ಕಹಿ ಅಂತ ಅನ್ಸುತ್ತೆ. ಯಾಕೆ ಅಷ್ಟು ನಂಬಿಕೆ ಇಲ್ಲ? ಇದನ್ನ ನಾನು ಸ್ಟ್ರೈಟ್ ಆಗಿ ಹೇಳ್ತೇನೆ. ಇವತ್ತು ವಿಡಿಯೋದಲ್ಲೇ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನನಗೆ ತುಂಬಾ ಬೇಜಾರಾಗ್ತದೆ ಈ ಒಂದು ವಿಚಾರವನ್ನ. ಯಾಕಂದ್ರೆ ಒಂದೇ ಮನೆಯವರು ನಾನು ಉಂಟಲ್ಲ, ನಿಮ್ಮ ಒಂದು ₹200 ₹500 ತಗೊಂಡು ಓಡಿ ಹೋಗ್ತೇನಾ ನಾನು? ಒಮ್ಮೆ ಆಲೋಚನೆ ಮಾಡ್ಬೇಕಲ್ಲ. ಇದನ್ನ ನಾನು ₹500 ಪ್ರಶ್ನೆ ಅಲ್ಲ, ಒಂದು ನಂಬಿಕೆ. ಈಗ ಎಷ್ಟೇ ಒಳ್ಳೆಯ ಸಂಬಂಧ ಆಗಿರ್ಲಿ, ನೀವು ಒಂದು ₹500ಗೆ ಒಬ್ಬರನ್ನ ನೀವು ಟ್ರಸ್ಟೇ ಮಾಡುದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಎಂತ ಬಂತು ಅಲ್ಲಿಗೆ? ಅಲ್ಲಿಗೆ ಎಲ್ಲಾ ನಂಬಿಕೆ ಸುಳ್ಳು ಅಂತ ಆಗೋದಿಲ್ವಾ? ಈಗ ನನ್ಗೆ ನಿಜವಾಗ್ಲೂ ಹೇಳ್ತೇನೆ. ಮಾರ್ನಿಂಗ್ ಎಲ್ರಿಗೂ, ಹೇಗಿದ್ದೀರಾ ಎಲ್ರು? ನಾನಂತೂ ಸೂಪರ್ ಆಗಿದ್ದೇನೆ. ಇದೊಂದು ಗಾದೆ ಮಾತನ್ನ ನೀವು ಕೇಳಿದ್ದೀರಾ? ಹಣ ನೋಡುವಾಗ ಹೆಣನು ಬಾಯಿ ಬಿಡ್ತದೆ ಅಂತ. ಇದು ಯಾಕೆ ಹೇಳಿರ್ಬೋದು ನಮ್ಮ ಹಿರಿಯರು? ನನಗನ್ಸತ್ತೆ. ಯಾಕಂದ್ರೆ ಹಣ ನೋಡಿ ಹೆಣ ಒಂದು ಎದ್ದು ಬರುವುದುಂಟ, ಅಂದ್ರೆ ಸತ್ತ ಹೆಣ ಒಂದು ಬಾಯಿ ಬಿಡುವುದಂತ ಉಂಟ? ಯಾಕೆ ಅಂತ ಈ ಗಾದೆ ಮಾಡಿರ್ಬೋದು ಅಂತ ನನಗೆ ಅನಿಸುದು. ಅಂದ್ರೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನನ್ಗೆ ಅನ್ಸುದು ಹಣದ ಮೌಲ್ಯ ಅಷ್ಟು. ಇದು ಸ್ವಲ್ಪ ಗಾದೆ ಮಾತು ಕೇಳುವಾಗ ನಮ್ಗೆ ಸ್ವಲ್ಪ ವಿಚಿತ್ರ ಅಂತ ಅನಿಸ್ಬೋದು, ಆದ್ರೆ ಈ ಸಮಾಜದ ಕಹಿ ಸತ್ಯ ಅಂತ ಹೇಳ್ಬೋದು. ನಿಜವಾಗ್ಲೂ ಎಷ್ಟೇ ಒಳ್ಳೆಯ ಸಂಬಂಧ ಆಗಿರ್ಲಿ, ಅದು ತಾಯಿ ಮಗಂದು ಆಗಿರ್ಲಿ, ಅಥವಾ ತಮ್ಮ ತಂಗಿ ಸಹೋದರದ್ದು ಆಗಿರ್ಬೋದು, ಯಾವುದೇ ಸಂಬಂಧ ಆಗಿರ್ಲಿ, ಅದು ಗಂಡ ಹೆಂಡತಿಯ ಸಂಬಂಧನೂ ಆಗಿರ್ಲಿ, ಕೆಲವೊಂದ್ಸಲ ಅಲ್ಲಿ ಕೂಡ ಬಿರುಕು ಬರುದುಂಟು. ಒಂದು ಹಣದ ಮುಂದೆ ಉಂಟಲ್ಲ, ಸಂಬಂಧ ಎಲ್ಲಾ ಫೇಕ್ ಅಂತ ಅನ್ಸತ್ತೆ. ತುಂಬಾ ಸಲ ಹಾಗೆ ಅನ್ಸತ್ತೆ ಅಲ್ವಾ? ಯಾಕಂದ್ರೆ ಹಣ ಒಂದು ಈ ಮನುಷ್ಯನನ್ನ ಎಷ್ಟು ಹಾಳು ಮಾಡ್ತದೆ ಅಂತ ಹೇಳಿದ್ರೆ, ಹಣ ಇಲ್ಲದಾಗ ಎಲ್ಲರ ಒಟ್ಟಿಗೆ ಸೇರಿ ಊಟ ಮಾಡುವ ಆಗಿರ್ಬೋದು, ಏನಾದ್ರೂ ಒಂದು ವಿಚಾರವನ್ನು ಹಂಚ್ಕೊಳ್ಳುವುದಾಗಿರ್ಬೋದು, ಅದೆಲ್ಲ ಒಂದು ಹಣ ಬಂದ್ಮೇಲೆ ಅದರ ಮುಂದೆ ಅದು ಎಲ್ಲವೂ ಶೂನ್ಯ ಅಂತ ಅನ್ಸತ್ತೆ ಅಲ್ವಾ? ನಮ್ಮ ಹತ್ರ ಹಣ ಇದ್ರೆ ಎಲ್ರು ನಮ್ಮ ಪರಿಚಯ ಹೇಳ್ಕೊಂಡು ಬರ್ತಾರೆ. ಇವರು ನನ್ನ ಅತ್ತೆ, ಇವರು ನನ್ನ ತಂಗಿ, ಇವರು ನನ್ನ ಅಕ್ಕ ಆಗಿರ್ಬೋದು, ಇವರು ನನ್ನ ಆಂಟಿ ಆಗಿರ್ಬೋದು, ಎಲ್ಲಾ ಸಂಬಂಧದವರು ಅಷ್ಟೇ. ನಮ್ಮ ಹತ್ರ ಹಣ ಇದ್ರೆ ಎಲ್ರು ಮುಂದೆ ಬರ್ತಾರೆ. ಅದೇ ನಮ್ಮ ಹತ್ರ ಹಣ ಇಲ್ಲ ಅಂತ ಅನ್ಕೊಳ್ಳಿ, ನಮ್ಗೆ ಸ್ಥಾನಮಾನ ಕೂಡ ಇಲ್ಲ, ಗೌರವ ಕೂಡ ಇಲ್ಲ. ಹಣ ಇದ್ರೆ ಎಲ್ಲ ಉಂಟು. ನಮ್ ಜೊತೆ ಯಾರು ನಮ್ಮವರು ಯಾರು ಇಲ್ಲ ಅಂತ ಹೇಳಿ ನಾವು ಕರೆಕ್ಟಾಗಿ ಅನಲೈಸ್ ಮಾಡ್ಬೇಕಾದ್ರೆ ನಮ್ಮ ಹತ್ರ ಹಣ ಇರಬಾರ್ದು. ಆಗ ಯಾರು ನಮ್ಮ ಜೊತೆ ಇರ್ತಾರೆ ಅಂತ ಕರೆಕ್ಟಾಗಿ ನಮಗೆ ಗೊತ್ತಾಗತ್ತೆ ಆಗ. ಯಾಕಂದ್ರೆ ಹಣ ಇದ್ದಾಗ ಎಷ್ಟೋ ಜನ ಅದರ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ನಮ್ಮ ಜೊತೆ ಇರ್ತಾರೆ. ಆಮೇಲೆ ಹಣ ನಮ್ಮ ಜೊತೆ ಇರೋದಿಲ್ಲ ನೋಡಿ, ಆವಾಗ ಯಾರು ನಮ್ಮ ಜೊತೆ ಇರ್ತಾರೆ? ಅದು ಮೆಂಟಲಿ ಆಗಿರ್ಬೋದು. ಯಾರತ್ರ ನಿಂತ್ರ ಈಗ ಏನೋ ಒಂದು ನಿಮ್ಗೆ ಆರೋಗ್ಯ ಸಮಸ್ಯೆ ಬಂತು, ನಿಂದ ಹಣ ಇಲ್ಲ, ಆವಾಗ ಒಂದು ಧೈರ್ಯ ಕೊಡುವ ಒಂದು ಮನಸ್ಸು ನಮ್ಮ ಜೊತೆ ಇದ್ರೆ ಸಾಕು ಅಂತ ಅನ್ಸತ್ತೆ ಅಲ್ವಾ? ಹಣನೇ ಅಲ್ಲ, ಕೆಲವೊಂದ್ಸಲ ನಮ್ಮ ಹತ್ರ ಹಣನೇ ಕೊಡ್ಬೇಕಂತಿಲ್ಲ. ಕೆಲವೊಂದ್ಸಲ ಮೋರಲ್ ಸಪೋರ್ಟ್ ಕೂಡ ಇಂಪಾರ್ಟ್ ಆಗತ್ತೆ. ಪರವಾಗಿಲ್ಲ, ನಿನ್ನ ಹತ್ರ ಅದು ಸಹಿಸುವ ಶಕ್ತಿ ಇದೆ, ಅಂದ್ರೆ ಒಂದು ಧೈರ್ಯ ಹೇಳುವ ಒಂದು ಶಕ್ತಿ, ಅಂತ ಫ್ರೆಂಡ್ಶಿಪ್ ಕೂಡ ನಮ್ ಜೊತೆ ಇರುವುದಿಲ್ಲ ಕೆಲವೊಂದ್ಸಲ. ಹಣ ಇದ್ರೆ ಎಲ್ರು ಬರ್ತಾರೆ, ನೀನು ಅದು ಮಾಡು, ಇದು ಮಾಡು, ಇದಕ್ಕೆ ಸೇರು, ಅದಕ್ಕೆ ಸೇರು ಅಂತ. ಅದೇ ಹಣ ಇಲ್ಲದಾಗ ಅಲ್ವಾ? ಒಂದು ವಿಚಾರ ಏನಂತ ಹೇಳಿದ್ರೆ, ಹಣವನ್ನ ನಾವು ಬಳಸ್ಬೇಕೇ ಹೊರತು ಹಣ ನಮ್ಮನ್ನ ಬಳಸಬಾರ್ದು. ಯಾವಾಗ್ಲೂ ನೋಡಿ, ಹೆಚ್ಚಾಗಿ ಹಣ ಬಂದ್ಮೇಲೆ ಒಂದು ಮನುಷ್ಯ ನಡೆದುಕೊಳ್ಳುವ ರೀತಿನೇ ಬದಲಾಗತ್ತೆ. ಆಗ ಸಂಬಂಧಗಳಿಗಾಗಿರೋದು, ನಾನೇ ದೊಡ್ಡವನು, ನಂದೇ ಎಲ್ಲ ಅಂತ ಹೇಳುವವರು ಇದ್ದಾರೆ. ಯಾಕಂದ್ರೆ ಹಣ ಅಷ್ಟು ಬದಲಾಯಿಸ್ತದೆ. ಕೆಲವೊಂದು ಹೇಳ್ತಾರಲ್ಲ, ಕೆಲವರು ಸೀದಾನೇ ಹೇಳ್ತಾರೆ, ಅವನ ಹತ್ರ ಹಣ ಬಂದಿದೆ, ಅವಳ ಹತ್ರ ಹಣ ಬಂದಿದೆ, ಅದಕ್ಕೆ ಇಷ್ಟು ಅಹಂಕಾರ ಬಂದಿದೆ ಅಂತ. ಅದು ಸುಮ್ಮನೆ ಅಲ್ಲ ನಿಜವಾಗ್ಲು. ಕೆಲವರು ಒಳ್ಳೆಯವರು ಕೂಡ ಇದ್ದಾರೆ, ಹಣ ಬಂದ್ಮೇಲೂ ಕೂಡ ಅಷ್ಟೇ ಸಿಂಪಲ್ ಆಗಿರ್ತಾರೆ, ಅಷ್ಟೇ ಹೆಲ್ಪ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಕೆಲವರಿಗೆ ಅದೊಂದು ಇರ್ತದೆ, ಅರ್ಧ ದಾರಿಯಲ್ಲಿ ಬಂದ್ರೆ ಉಂಟಲ್ಲ, ತಲೆಯಲ್ಲಿ ಜೋರು ಇರತ್ತೆ. ಆ ಅವರು ನಮ್ಗಿಂತ ಕೆಳವರು, ಅವರು ನಮ್ಗಿಂತ ಸಣ್ಣವರು, ಅವರಿಗೆ ನಾವು ಸ್ವಲ್ಪ. ಈಗ ನೋಡಿ, ಹೆಚ್ಚಾಗಿ ನೀವು ಯಾರತ್ರ ಅದು ಮನೆಗೆಲ್ಲ ಹೋದ್ರೆ, ಶ್ರೀಮಂತದವರು ಮನೆಗೆ ಬಂದ್ರೆ ಅವರು ನಮ್ಗೆ ಏನು ಮಾಡುದಿಲ್ಲ. ಈಗ ಸಂಬಂಧದವರಾಗಿರ್ಲಿ, ಯಾರೇ ಆಗಿರ್ಲಿ, ಒಂದು ನೀವು ಅನ್ಕೊಳ್ಳಿ, ಎಲ್ಲೋ ನಿಮ್ಗೆ ಕೂಡ ಊಟಕ್ಕೆ ಕರೆದಿದ್ದಾರೆ, ಬೇರೆಯವರಿಗೆ ಕೂಡ ಶ್ರೀಮಂತದವರು ಯಾರಾದ್ರು ಬಂತಾರೆ, ಅವರಿಗೆ ಕೂಡ ಊಟಕ್ಕೆ ಕರೆದಿದ್ದಾರೆ. ಈಗ ನಾವು ಎಲ್ಲಿ ಊಟಕ್ಕೆ ಹೋಗ್ತೇವೆ ನೋಡಿ, ಆ ಮನೆಯವರಿಗೆ ಆ ಶ್ರೀಮಂತವರು ಏನು ಮಾಡುದಿಲ್ಲ, ನಾವು ಕೂಡ ಏನು ಮಾಡುದಿಲ್ಲ. ನಾವು ಕೂಡ ಆತ್ಮೀಯರು, ಅವರು ಕೂಡ ಆತ್ಮೀಯರು. ಆದ್ರೆ ಹೆಚ್ಚು ಮರ್ಯಾದೆ ಯಾರಿಗೆ ಕೊಡ್ತಾರಂತ ಹೇಳಿದ್ರೆ ಶ್ರೀಮಂತದವರಿಗೆ. ಯಾಕೆ? ಈಗ ನಾವು ಕೂಡ ಅವರಿಗೆ ಹೆಲ್ಪ್ ಮಾಡಿದ್ದಿಲ್ಲ ಅಲ್ಲ, ಅವರು ಕೂಡ ಹೆಲ್ಪ್ ಮಾಡುದಿಲ್ಲ. ಆದ್ರೂ ಕೂಡ ಶ್ರೀಮಂತದವರು, ಅವರು ಒಳ್ಳೆ ಒಳ್ಳೆ ತಿಂತಾರೆ, ಅವಳು ಒಳ್ಳೆ ಒಳ್ಳೆ ಬಟ್ಟೆ ಹಾಕ್ತಾರೆ. ಯಾಕೆ? ಅದು ಸಿಂಪ್ಲಿ ಒಂದು ಗೌರವ ಕೊಡುದು ಯಾಕೆ? ಆ ಶ್ರೀಮಂತ ಹಣಕ್ಕೆ ಅಂತ ಒಂದು ಗೌರವ ಕೊಡುವುದಾದ್ರೂ ಯಾಕೆ?
ನಂದೇ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ, ನಮ್ಮ ನೆರೆಹೊರೆಯವರೆಲ್ಲ ಇದ್ದಾರಲ್ಲ, ತುಂಬ ಒಳ್ಳೇದಿದ್ದಾರೆ ನೇಬರ್ಸ್ ಎಲ್ಲ. ಸೊ ನನ್ನ ಅತ್ತೆ ಒಂದು ವೇಳೆ ಒಂದು ದಿನ ಅವರ ತವರು ಮನೆಗೆ ಹೋದರೆ, ಅವರ ಅಣ್ಣನ ಮನೆಗೆ ತಮ್ಮನ ಮನೆಗೆ ಒಂದು ವೇಳೆ ಒಂದು ನೈಟ್ ಸ್ಟೇ ಮಾಡಲಿಕ್ಕೆಲ್ಲ ಹೋದರೆ, ನನಗೆ ಹೆಚ್ಚಾಗಿ ಮನೆ ಕೆಲಸ ನಾನು ಮಾಡ್ತೇನೆ. ಆದರೆ ಉಂಟಲ್ಲ, ಈ ದನದ್ದು ಕರುವಿದ್ದು ಇದೆಲ್ಲ ಕೆಲಸ ನನಗೆ ಅಷ್ಟು ಬರುವುದಿಲ್ಲ. ಸೊ ಅದು ಹಾಲು ಕರೆಯುವಂಥದ್ದು ಎಲ್ಲ ನನಗೆ ಅದು ಎಲ್ಲ ಗೊತ್ತಿಲ್ಲ. ಸೊ ಅದಕ್ಕೆಲ್ಲ ಹೆಲ್ಪ್ ಮಾಡಲಿಕ್ಕೆ ನಾನು ನೇಬರ್ಸ್ ಇದ್ದೆಲ್ಲ ಹೆಲ್ಪ್ ತಗೊಳ್ತೇನೆ, ಅವರು ಹೆಲ್ಪ್ ಮಾಡ್ತಾರೆ. ಅದು ಎಲ್ಲ ಹೆಲ್ಪಿಂಗ್ ನೇಚರ್ ಎಲ್ಲ ಓಕೆ. ಆದರೆ ಹಣದ ಒಂದು ವಿಷಯ ಬಂದಾಗ ಯಾರನ್ನು ನಂಬೋದಿಲ್ಲ. ಇದನ್ನು ನಾನು ಸ್ಟ್ರೈಟ್ ಆಗಿ ಅವರ ಜೊತೆ ಕೂಡ ಹಂಚಿದ್ದೇನೆ. ನನಗೆ ಒಂದು ಬೇಜಾರಾಗೋದು ಏನಂತ ಹೇಳಿದರೆ, ನಮ್ಮ ಅತ್ತೆ ಉಂಟಲ್ಲ, ಮೊದಲು ಮಲ್ಲಿಗೆ ಬೆಳಿಗ್ಗೆ ಕಟ್ತಾ ಇದ್ರು. ನನಗೆ ಇದರ ಬಗ್ಗೆ ಐಡಿಯಾ ಇಲ್ಲ, ಯಾಕಂದರೆ ನಾನು ನನ್ನ ತವರು ಮನೆಯಲ್ಲಿ ತೋಟದ ಕೆಲಸ ಎಲ್ಲ ಆಯಿತಾ, ನನಗೆ ಮಲ್ಲಿಗೆ ಹೇಗೆ ಕಟ್ಟುವುದು ಅದೆಲ್ಲ ಗೊತ್ತಿಲ್ಲ. ನಾನು ಅದರ ಹತ್ತ ಕೂಡ ಹೋಗುದಿಲ್ಲ ಹೆಚ್ಚಾಗಿ, ನನಗೆ ಅದರ ಕೆಲಸ ಎಲ್ಲ ಗೊತ್ತಿಲ್ಲ. ಸೊ ಮಲ್ಲಿಗೆ ಅವರೇ ಕಟ್ತಾರೆ, ಅದನ್ನು ಮೊದಲೆಲ್ಲ ಕೊಡ್ತಿದ್ರು. ನಾವು ಹೊಸ ಮನೆ ಆಗುವಾಗ ಉಂಟಲ್ಲ, ಅದು ಮಲ್ಲಿಗೆದ್ದು ಗಿಡದ್ದು ಉಂಟಲ್ಲ, ಅದು ಶಿಫ್ಟ್ ಮಾಡಿದ್ಮೇಲೆ ಅದು ನಾವೀಗ ಅದು ಮಲ್ಲಿಗೆ ಒಳ್ಳೇದಾಗುದಿಲ್ಲ. ಆದರೆ ಮಲ್ಲಿಗೆ ಆಗುವಾಗ ಉಂಟಲ್ಲ, ಅದರದ್ದು ವೀಕ್ಲಿ ಅಮೌಂಟ್ ಎಲ್ಲ ಬರ್ತದಲ್ಲ, ಅದು ಒಟ್ಟಿಗೆ ಅವರು ಹಂಚುವಂಥದ್ದು. ಯಾರು ಅವರದ್ದು ತಗೊಳ್ತಾರೆ ನೋಡಿ, ಅವರು ನೇಬರ್ಸ್ ಹತ್ರ ಕೊಡ್ತಾರೆ, ಅದು ನಮಗೆ ಕೊಡಲಿಕ್ಕೆಲ್ಲ ಹೇಳ್ತಾರೆ. ಅದು ಹಣ ಆಗಿರ್ಬೋದು. ಈಗ ಅದು ಅಮೌಂಟ್ ಹೇಳ್ತೇನೆ ನಾನು, ಒಂದು 200 ರುಪೀಸ್ ಇರ್ಬೋದು, 300 ರುಪೀಸ್ ಇರ್ಬೋದು, ಯಾಕಂದರೆ ನನಗೆ ಸ್ವಲ್ಪ ಕಮ್ಮಿನೇ ಆಗ್ತಾಯಿತ್ತು. ಸೊ ಆ ಅಮೌಂಟ್ ಆಗಿರ್ಬೋದು, 2 to 3 ಡೇಸ್ ಒಂದ್ಸಲ ಆಗಿರ್ಬೋದು, ಆ ಹಣ ಕೊಡುವಾಗಲೂ ಅಷ್ಟೇ ಆ ಅಮೌಂಟನ್ನು ತರ್ತಾರೆ ಅಂತ ಅಂದ್ಕೊಳ್ಳಿ. ಆ ಅಮೌಂಟು ಡೈರೆಕ್ಟಾಗಿ ನಾನು ಇದ್ದೇನೆ ಮನೆಯಲ್ಲಿ ಅಂತ ಅಂದ್ಕೊಳ್ಳಿ, ನಾನು ಮತ್ತು ನನ್ನ ಅತ್ತೆ ಮನೆಯಲ್ಲಿ ಇರೋದು. ಸೊ ಅವರು ಇಲ್ಲ, ಅವರು ಎಲ್ಲಾದರೂ ಹೊರಗಡೆ ಹೋದರು ಅಂತ ಅಂದ್ಕೊಳ್ಳಿ, ನಾನು ಮಾತ್ರ ಇದ್ದೇನೆ ಮನೆಯಲ್ಲಿ. ನನ್ನ ಕೈಯಲ್ಲಂತೂ ಹಣ ಕೊಡೋದಿಲ್ಲ. ಅತ್ತೆ ಇಲ್ವಾ? ಇಲ್ಲ, ಅವರು ಹೊರಗಡೆ ಹೋಗಿದ್ದಾರೆ, ಏನೋ ಹುಲ್ಲು ತೆಗಿಲಿಕ್ಕೆ ಅದು ಏನಾದರೂ ಹೋಗಿದ್ದಾರೆ ಅಂತ ಹೇಳಿದರೆ ಅವರು ಬರಲಿ, ಕೆಲವೊಂದ್ಸಲ ತಗೊಂಡೇ ಹೋಗ್ತಾರೆ. ಯಾಕೆ ಅಷ್ಟು ಮನೆಯವರ ಹತ್ರ ಕೂಡ ಯಾಕೆ ಅಷ್ಟು ನಂಬಿಕೆ ಇಲ್ಲ? ಇದನ್ನು ನಾನು ಸ್ಟ್ರೈಟಾಗಿ ಹೇಳ್ತೇನೆ, ಇವತ್ತು ವಿಡಿಯೋದಲ್ಲೇ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನನಗೆ ತುಂಬ ಬೇಜಾರಾಗ್ತದೆ ಈ ಒಂದು ವಿಚಾರವನ್ನು. ಯಾಕಂದರೆ ಒಂದೇ ಮನೆಯವರು ನಾನು ಉಂಟಲ್ಲ, ನಿಮ್ಮ ಒಂದು 200 ರೂಪಾಯಿ 500 ರೂಪಾಯಿ ತೊಗೊಂಡು ಓಡಿ ಹೋಗ್ತೇನೆ ನಾನು? ಒಮ್ಮೆ ಆಲೋಚನೆ ಮಾಡಬೇಕಲ್ಲ. ಇದನ್ನು ನಾನು ಕೆಲವೊಂದ್ಸಲ ಸ್ಟ್ರೈಟಾಗಿ ಹೇಳಿದ್ದೇನೆ. ಎಂಚಿನ ಮಾರೆ ಈರ್ನ ಒಂಜಿ 500 ರೂಪಾಯಿ ಒಂಜಿ ನಾನು ಹೇಳಿದ್ದೇನೆ. ಆ 500 ರೂಪಾಯಿಯನ್ನು ನನ್ನ ಕೈಯಲ್ಲಿ ಕೂಡ ಕೊಡ್ಬೋದಿಲ್ಲ, ಅದೊಂದು ನಂಬಿಕೆ. ಆಮೇಲೆ ಬಂದು ಅತ್ತೆಯವ್ರ ಹತ್ರ, ನಾನು ನಿಮ್ಮ ಸೊಸೆ ಹತ್ರನೇ ಅದು ಅಮೌಂಟ್ ಕೊಟ್ಟಿದ್ದೇನೆ, ಅದನ್ನು ನೀವು ತಗೊಳ್ಳಿ ಅಂತ ಹೇಳ್ಬೋದಲ್ವಾ? ನಂಬಿಕೆನೇ ಇಲ್ಲ. ಹಣದ ಮುಂದೆ ಉಂಟಲ್ಲ ಯಾವ ನಂಬಿಕೆ ಇಲ್ಲ. ಅದು 500 ರೂಪಾಯಿ ಪ್ರಶ್ನೆ ಅಲ್ಲ, ಒಂದು ನಂಬಿಕೆ. ಈಗ ಎಷ್ಟೇ ಒಳ್ಳೆಯ ಸಂಬಂಧ ಆಗಿರಲಿ, ನೀವು ಒಂದು 500 ರೂಪಾಯಿಗೆ ಒಬ್ಬರನ್ನು ನೀವು ಟ್ರಸ್ಟೇ ಮಾಡೋದಿಲ್ಲ ಅಂತ ಹೇಳಿದರೆ, ಅಲ್ಲಿ ಎಂತ ಬಂತು ಅಲ್ಲಿಗೆ ಎಲ್ಲ ನಂಬಿಕೆ ಸುಳ್ಳು ಅಂತ ಆಗೋದಿಲ್ವಾ? ಈಗ ನನಗೆ ನಿಜವಾಗ್ಲೂ ಹೇಳ್ತೇನೆ, ನನಗೆ ನೆರೆಹೊರೆಯವರು ತುಂಬ ಒಳ್ಳೆಯವರು, ತುಂಬ ಹೆಲ್ಪಿಂಗ್ ಮಾಡ್ತಾರೆ, ಅದು ಎಲ್ಲ ಅಂತ ಒಳ್ಳೆಯದು ಅಂತ ಒಂದು ವಿಚಾರ ಇರಬೇಕಾದ್ರೆ, ಇನ್ನೊಂದು ಪಾಯಿಂಟಲ್ಲಿ ನೋಡಿ, ಇನ್ನೊಂದು ಕಡೆ ಹಾಗೆ ನಾನು ಎಲ್ಲ ಹೇಳಿದರೆ ನಿಜವಾಗ್ಲೂ ಅವರಿಗೆ ಬೇಜಾರಾಗ್ತದೆ. ಈ ವಿಡಿಯೋ ಕೂಡ ಅವರು ನೋಡ್ತಾರೆ, ಯಾಕಂದರೆ ನೋಡಿದರೂ ಪರವಾಗಿಲ್ಲ ಅಂತ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ. ಯಾಕಂದರೆ ಇಂಥ ಬಿಹೇವಿಯರ್ ಉಂಟಲ್ಲ, ನಿಜವಾಗ್ಲೂ ಬೇಜಾರಾಗ್ತದೆ ಯಾರಿಗಾದರೂ. ಒಂದು ಇನ್ಸಿಡೆನ್ಸ್ ಮಾತ್ರ ಅಲ್ಲ, ನನ್ನ ಜೊತೆ ಉಂಟಲ್ಲ ತುಂಬ ಇನ್ಸಿಡೆನ್ಸ್ ಕೂಡ ಆಗಿದೆ. ನನ್ನ ಅತ್ತೆ ಜೊತೆ ಯಾವತ್ತೂ ಶೇರ್ ಮಾಡ್ತೇನೆ, ಮತ್ತು ಮುಂದೆ ಕೂಡ ನಾನು ಹೇಳ್ತೇನೆ. ನಾನು ಉಂಟಲ್ಲ ಯಾರಿಗೆ ಕೂಡ ಮೆಚ್ಚಿಸಬೇಕು ಅಂತ ಯಾವಾಗಲೂ ಹೋಗೋದೇ ಇಲ್ಲ. ನನಗೆ ಉಂಟಲ್ಲ ಅಂಥದ್ದು ಒಂದು ಯಾರಿಗೆ ನಾನು ಇಂಪ್ರೆಸ್ ಮಾಡಲಿಕ್ಕಂತೂ ಯಾರಿಗೆ ಹೋಗೋದಿಲ್ಲ. ನಾನು ಸ್ಟ್ರೈಟಾಗಿ ಹೇಳೋದು, ನನ್ನ ಒಂದು ಏನು ನೇಚರ್ ಇದೆ ನೋಡಿ, ಅದು ಹಾರೆ. ನಾನು ನನ್ನ ಹಸ್ಬೆಂಡ್ ಹತ್ರ ಕೂಡ ಆಗಿರ್ಬೋದು, ಏನಾದರೂ ಹೇಳಲಿಕ್ಕಿದೆ ಸೀದಾ ಹೇಳ್ತೇನೆ, ಆಮೇಲೆ ಬೇಕಾದರೆ ಸಾರಿ ಹೇಳ್ತೇನೆ. ಯಾಕಂದರೆ ನನ್ನ ಒಂದು ನೇಚರ್ ಅದೇ. ಯಾಕಂದರೆ ನನಗೆ ಯಾವುದೋ ಒಂದು ವಿಚಾರ ಆಗಿರ್ಬೋದು, ನನಗೆ ಒಂದು ಇಷ್ಟ ಇಲ್ಲ ಅಂತ ಹೇಳಿದರೆ ಅದನ್ನು ಸ್ಟ್ರೈಟಾಗಿ ಹೇಳಲೇಬೇಕು. ನನಗೆ ಇಲ್ಲ ಅಂದರೆ ಉಂಟಲ್ಲ, ನನಗೆ ಏನೂ ಸಮಾಧಾನ ಆಗೋದಿಲ್ಲ. ಇದೊಂದು ವಿಚಾರ ಅಂತ ಮಾತ್ರ ಅಲ್ಲ, ಬೇರೆ ಈಗ ನಮ್ಮ ಮನೆಯಿಂದ ಹಾಲು ಕೂಡ ತೊಗೊಂಡು ಹೋಗ್ತಾರೆ, ಅದರ ಅಮೌಂಟ್ ಆಗಿರ್ಬೋದು, ಅದು ನನ್ನ ಕೈಯಲ್ಲಿ ಕೊಡೋದಿಲ್ಲ. ಒಂದೇ ಮನೆಯವರು ನಾವು, ಆದರೆ ಕೂಡ ಅದು ಅತ್ತೆಯ ಕೈಯಲ್ಲಿ ಕೊಟ್ಟರೆ ಅವರಿಗೆ ಸಮಾಧಾನ. ಯಾಕಂದರೆ ಆ ಒಂದು 100 ರುಪೀಸನ್ನು ನಾನು ತೊಗೊಂಡು ಎಲ್ಲಿ ಅದು ಓಡಿ ಹೋದರೆ, ನಾನು ಅತ್ತೆಗೆ ಕೊಡಲಿಲ್ಲ ಅಂದರೆ, ಗೊತ್ತಾಯ್ತಾ? ಏನು ಗೊತ್ತಾ, ಹಣ ಅಷ್ಟೇ. ಅದು ಕೆಲವೊಂದು ಸಲ ನಾನು ಕೂಡ ಎಷ್ಟೋ ಸಲ ಹಣ ಅವರಿಗೆ ಯಾವುದಕ್ಕೆ ಒಂದು ಕಟ್ಟಲಿಕ್ಕೆಲ್ಲ ಇರುವಾಗ ನನ್ನ ಹತ್ರ ಕೂಡ ಫಿನಾನ್ಷಿಯಲ್ ಹೆಲ್ಪ್ ಕೇಳಿದ್ದು ಕೂಡ ಉಂಟು, ನಾನು ಕೊಟ್ಟಿದ್ದು ಕೂಡ ಉಂಟು.
ಹಾಗೆ ಕೂಡ ನಾವು ಕೂಡ ಏನೋ ಒಂದು ಈಗ ನನಗೆ ಕೂಡ ಏನು ನೆರೆಹೊರೆಯವರಂತ ಎಲ್ಲ ಹೇಳುವಾಗ ಒಬ್ರಿಗೊಬ್ರು ಆಗಬೇಕು, ಒಬ್ಬರೊಬ್ಬರಿಗೆ ಸಹಾಯ ಮಾಡಿದರೆ ಮಾತ್ರ ಅಲ್ವಾ ಎಲ್ಲ ಹೆಲ್ದಿ ಒಂದು ಒಂದು ರಿಲೇಶನ್ಶಿಪ್ ಆದರೆ ಹಾಗೆ ಅಲ್ವಾ, ಎಲ್ಲ ಒಂದು ಸಹಕಾರ ನೀಡಿದ ಮಾತ್ರ. ಈ ಒಂದು ವಿಚಾರ ಉಂಟಲ್ಲ, ಇದು ನನ್ನ ನೆರೆಹೊರೆಯವರು ಮಾಡ್ತಾರೆ ಅಂತ ಮಾತ್ರ ಅಲ್ಲ, ಇದು ಎಲ್ಲರೂ ಮಾಡುವಂಥದ್ದು. ಹಣ ಅಂತ ಹೇಳುವಾಗ ತಾಯಿ ಮಗನನ್ನು ನಂಬುದಿಲ್ಲ, ಹೆಂಡತಿ ಗಂಡನನ್ನು ನಂಬುದಿಲ್ಲ, ಅಕ್ಕ ತಂಗಿ ತಮ್ಮ ಏನೂ ಇಲ್ಲ, ಹಣ ಅಷ್ಟೇ. ಅದು ಹೇಳಿದಲ್ಲ, ಇದು ಗಾದೆ ನಿಜವಾಗ್ಲು. ಹಣ ನೋಡಿದ್ರೆ ಹೆಣ ಕೂಡ ಬಾಯಿ ಬಿಡ್ತದೆ ಅಂತ ಹೇಳಿದ್ದು ಅಷ್ಟೇ. ಯಾಕಂದ್ರೆ ಹಣದ ಮುಂದೆ ಏನೂ ಇಲ್ಲ ಈ ಸಮಾಜದಲ್ಲಿ. ಇದು ನಿಜವಾಗ್ಲೂ ನಮಗೆ ಕಹಿ ಅಂತ ಅನ್ಸತ್ತೆ. ಮತ್ತೆ ಇದು ನಿಜವಾಗ್ಲೂ ನಮ್ಗೆ ನಮ್ಮ ಹತ್ರ ಹಣ ಇರುವಾಗ ನಮ್ಗೆ ಅನ್ಸತ್ತೆ ಇವ್ರು ಯಾಕೆ ಓವರ್ ರಿಯಾಕ್ಟ್ ಮಾಡ್ತಾರೆ ಅಂತ. ಅದೇ ಹಣ ಇಲ್ಲದವರಿಗೆ ಗೊತ್ತಾಗತ್ತೆ ಅದರ ಮೌಲ್ಯ, ಆಯ್ತಾ. ಅಷ್ಟೇ ನನಗೆ ಹೇಳಲಿಕ್ಕಿರೋದು. ಸ್ವಲ್ಪ ಲೆಂತಿ ಆಯಿತು ಅಂತ ಅನಿಸುತ್ತೆ, ಯಾಕಂದರೆ ನಾನು ಯಾವಾಗಲೂ ಟಾಕ್ ಕೊಡ್ತಾ ಇದ್ದೆ, ಇವಾಗ ವ್ಲಾಗಿಗೆ ಶಿಫ್ಟ್ ಆಗಿದ್ದೇನಲ್ವಾ, ಹಾಗೆ ತುಂಬ ವಿಚಾರನ ನಿಮ್ಮ ಜೊತೆ ನಾನು ಹಂಚ್ಕೊಳ್ಳಿಲ್ಲ. ಸೊ ವ್ಲಾಗಿನ ನಡುವೆ ನಾನು ಹೀಗೆ ಏನಾದರೂ ನನ್ನ ಏನು ವಿಚಾರ ಇದೆ, ನನ್ನ ಒಂದು ಏನು ಥಾಟ್ಸ್ ಇದೆ ನಿಮ್ಮ ಜೊತೆ ಅವನ್ನ ಹಂಚ್ಕೊಳ್ಳೋಣ ಅಂತ. ಜೋರು ಮಳೆ ಬರ್ಲಿಕ್ಕಾಯ್ತು, ನಾನು ಮಾತಾಡೋದು ನಿಮಗೆ ಕೇಳಿಸ್ಲಿಕ್ಕಿಲ್ಲ. ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಹಣ ಮಾಡಿ, ಹಣ ಸಂಪಾದಿಸಿ, ಎಲ್ಲವನ್ನು ಸಂಪಾದಿಸಿ, ಆದರೆ ಮನುಷ್ಯತ್ವವನ್ನು ಮಾತ್ರ ಕಳ್ಕೊಳ್ಬೇಡಿ, ಇಷ್ಟೇ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.